ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಇವತ್ತು ಪುರಂದಾಸರಿ ಹಾಡನ್ನು ಹೇಳ್ತಾ ಇದ್ದೇನೆ. ವೃಂದಾವನದೊಳಗಾಡುವ ನ್ಯಾರೆ ಗೋಪಿ ಚಂದಿರವದನೆ ನೋಡುವ ಬಾರೆ. ಅರುಣ ಪಲ್ಲವ ಪಾದಯುಗಳನೆ ದಿವ್ಯ ಮರಕತ ಮಂಜುಳಾಭರಣನೆ ಸಿರಿವರಯದು ಕುಲ ಸೋಮನೆ ಇಂಥ ಪರಿಪೂರ್ಣ ಕಾಮ ನಿಸ್ಸೇಮನೆ. ಹಾರಹೇರ ಗುಣಧಾರನೆ ದಿವ್ಯ ಸಾರ ಶೃಂಗಾರನೆ ಆರಿಗಾದರೂ ಮನ ದೂರನೆ ತನ್ನ ಸೇರಿದವರ ಮಾತ ಮೇರನೆ. ಅಕಳಂಕ ರೂಪ ಲಾವಣ್ಯನೆ ಸಕಲರೊಳಗೆ ದೇವನೀತನೆ ನಮ್ಮ ಮುಕುತೀಶ ಪುರಂದರ ವಿಠಲನೆ. ಹೇಳ್ತಾ ಇದ್ದಾರೆ ದಾಸರು. ವೃಂದಾವನದೊಳಗೆ ಆಡ್ತಾ ಇದ್ದಾನಲ್ಲ ಏ ಗೋಪಿದೇವಿ, ಸುಂದರನಾಗಿರುವಂತಹ ಚಂದಿರವದನ ಅಂತ ಹೇಳ್ತಾರೆ. ಹೇಗೆ ಚಂದ್ರ ಸುಂದರನಾಗಿ ಪ್ರಕಾಶಮಾನನಾಗಿದ್ದಾನೆ ಹಾಗೆ ಸುಂದರನಾಗಿ ಪ್ರಕಾಶಮಾನವಾದ ಮುಖವುಳ್ಳಂತಹ ಆ ಶ್ರೀಕೃಷ್ಣನ ನೋಡಲಿಕ್ಕೆ ಬಾ ಅಂತ ಕರೀತಾ ಇದ್ದಾರೆ. ಆ ಸುಂದರನಾದ ಕೃಷ್ಣನನ್ನ ನೋಡೋಣ ಬರಣಿ ನಡೀರಿ ಅಂತ. ಅರುಣ ಪಲ್ಲವ, ಕೆಂಪಾದ ಕೋಮಲವಾದ ಪಾದವುಳ್ಳವರು. ಎರಡೂ ಪಾದಗಳು ಎಷ್ಟಿದೆ ಅಂದರೆ ಕೆಂಪಾಗಿದೆ, ಕೋಮಲವಾಗಿದೆ. ಎಷ್ಟು ಸುಂದರವಾಗಿ ಚಿತ್ರ ಉಂಟದು. ನೀಲಮೇಘ ಶ್ಯಾಮ, ಅವನ ಪಾದ ಕೆಂಪಾಗಿದೆ, ಅಂಗಾಲು ಕೆಂಪಾಗಿದೆ, ಕೋಮಲವಾಗಿದೆ. ಅಂತಹ ಎರಡು ಪಾದಗಳುಳ್ಳವನು. ದಿವ್ಯ ಮರಕತ ಮಂಜುಳಾಭರಣನೆ, ದಿವ್ಯವಾಗಿರುವಂತಹ ಮರಕತ ಅಂದರೆ ವಜ್ರ ರತ್ನ ಆಭರಣಗಳನ್ನ ಹಾಕ್ಕೊಂಡಿದ್ದಾನೆ. ಸಿರಿವರ ಯದುಕುಲ ಸೋಮನೆ, ಲಕ್ಷ್ಮೀಪತಿಯಾಗಿರುವಂತಹ ಲಕ್ಷ್ಮಿಗಿಂತಲೂ ಶ್ರೇಷ್ಠನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಯದುಕುಲ ಸೋಮ ಅಂತ ಹೇಳ್ತಾ ಇದ್ದಾರೆ. ಯದುಕುಲಕ್ಕೆ ಚಂದಿರನಂತೆ ಇದ್ದಾರೆ. ಇಂತಹ ಪರಿಪೂರ್ಣನಾಗಿರುವಂತಹ ಸರ್ವ ಅಭಿಷ್ಟಗಳನ್ನ ಪೂರ ಮಾಡುವಂತಹ ನಿಸ್ಸೇವನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಆ ಕೃಷ್ಣನನ್ನು ನೋಡಲಿಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ. ಹಾರ ಹೀರ ಗುಣಧಾರನೆ ದಿವ್ಯ ಸಾರ ಶೃಂಗಾರನೆ, ವಜ್ರದ ಹಾರವನ್ನು ಹಾಕ್ಕೊಂಡಿದ್ದಾನೆ. ಗುಣಧಾರಣೆ ಅಂತಿದ್ದಾರೆ. ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ. ದಿವ್ಯ ಸಾರ ಶೃಂಗಾರನೆ, ದಿವ್ಯನಾಗಿರುವಂತಹ ಶ್ರೀಕೃಷ್ಣ ಒಳ್ಳೆ ಶೃಂಗಾರವನ್ನು ಮಾಡಿಕೊಂಡಿದ್ದಾನೆ. ಅಂತಹ ಶೃಂಗಾರ ಮಾಡಿಕೊಂಡಿರುವಂತಹ ಶ್ರೀಕೃಷ್ಣನ ನೋಡ್ಲಿಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ. ಆರಿಗಾದರೂ ಮನ ದೂರನೆ, ಅಷ್ಟು ಸುಲಭವಾಗಿ ಸಿಕ್ಕುವನಲ್ಲ ಮನಸ್ಸಿಗೆ. ತನ್ನ ಭಕ್ತರಿಗೆ ಮಾತ್ರ ಸಿಗ್ತಾನೆ. ತನ್ನ ಸೇರಿದವರ ಮಾತ ಮೀರನೆ, ತನ್ನ ಭಕ್ತರ ಮಾತನ್ನು ಮೀರೋದಿಲ್ಲ ಅಂದರೆ ಭಕ್ತರ ಅವಿಷ್ಟಗಳನ್ನು ಪೂರ್ತಿ ಮಾಡ್ತಾನೆ. ಮಕರ ಕುಂಡಲ ಕಾಂತಿ ಭರಿತನೆ, ಹೇಳ್ತಾ ಇದ್ದಾರೆ. ಮಕರ ಕುಂಡಲ ಅವುಗಳನ್ನೆಲ್ಲ ಧರಿಸಿದ್ದಾನೆ, ಆಭರಣಗಳನ್ನ ಧರಿಸಿದ್ದಾನೆ. ಮೊದಲೇ ಸುಂದರ, ಆಭರಣಗಳನ್ನ ಧರಿಸಿದ್ದಾನೆ, ದಿವ್ಯನಾಗಿದ್ದಾನೆ.
ಮತ್ತು ಪರಮಾತ್ಮ ಅಕಳಂಕ ಅಂತ ಹೇಳ್ತಾ ಇದ್ದಾರೆ. ಪರಿಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ. ಅಂತಹ ರೂಪ ಲಾವಣ್ಯನಾಗಿರುವಂತಹ ಎಷ್ಟು ಸುಂದರವಾಗಿ ಆ ಕೃಷ್ಣನ ಚಿತ್ರವನ್ನು ದಾಸನ ಮುಂದಿಡ್ತಾ ಇದ್ದಾರೆ. ಅಂತಹ ಸುಂದರನಾಗಿರುವಂತಹ, ದಿವ್ಯನಾಗಿರುವಂತಹ, ದೋಷರಹಿತನಾಗಿರುವಂತಹ, ಆಭರಣಗಳನ್ನು ಧರಿಸಿರುವಂತಹ, ಸಕಲರೊಳಗೆ ದೇವನೀತನೇ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ತುಂಗನಾಗಿರುವಂತಹ, ಸರ್ವಶ್ರೇಷ್ಠನಾಗಿರುವಂತಹ ಸ್ವಾಮಿ ಇವನೇ. ನಮ್ಮ ಮುಕುತೀಶ ಪುರಂದರ ವಿಠಲ ಅಂತ ಇದ್ದಾರೆ. ಮುಕ್ತಿಯನ್ನು ಕೊಡುವವನು ಇವನೇ. ಅಂತಹ ಪುರಂದರ ವಿಠಲ ವೃಂದಾವನದಲ್ಲಿ ಆಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ದೋಷರಹಿತನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಆ ವೃಂದಾವನದೊಳಗೆ ಆಡ್ತಾ ಇದ್ದಾನೆ. ಅವನೇ ಮುಕ್ತಿಯನ್ನು ಕೊಡುವವನು. ಅವನನ್ನು ನೋಡೋಕ್ಕೆ ಬನ್ನಿ ಅಂತ ಹೇಳಿ ಕರಿತಾ ಇದ್ದಾರೆ. ಗೋಪಿಕಾಸ್ತ್ರೀಯರು ಎಲ್ಲರೂ ತಮ್ಮ ಗೆಳತಿಯರಿಗೆ ಕರಿತಾ ಇದ್ದಾರೆ, ಬನ್ನಿ ನೋಡೋಣ ಅವನನ್ನು ಅಂತ. ಎಷ್ಟು ಸುಂದರವಾಗಿ ಆ ಚಿತ್ರವನ್ನು ದಾಸರು ನಮ್ಮ ಕಣ್ಮುಂದೆ ಇಡ್ತಾ ಇದ್ದಾರೆ. ಇನ್ನೊಂದು ಹಾಡು. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ, ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನನಗೆ ಆಣೆ ರಂಗ, ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ, ತನು ಮನ ಧನದಲ್ಲಿ ವಂಚಕನಾದರೆ ಎನಗೆ ಆಣೆ ರಂಗ, ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ, ಕಾಕು ಮನುಜರ ಸಂಗವ ಮಾಡಿದರೆ ನನಗೆ ಆಣೆ ರಂಗ, ಲೌಕಿಕವ ಬಿಡಿಸದಿದ್ದರೆ ನಿನಗೆ ಆಣೆ, ಶ್ರೇಷ್ಠರ ಸಂಗವ ಮಾಡದಿದ್ದರೆ ನನಗೆ ಆಣೆ ರಂಗ, ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ, ಹರಿ ನಿನ್ನಾಶ್ರಯ ಮಾಡದಿದ್ದರೆ ನನಗೆ ಆಣೆ ರಂಗ, ಪುರಂದರ ವಿಠಲ ನೀನೊಲಿಯದಿದ್ದರೆ ನಿನಗೆ ಆಣೆ, ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡ್ರಿ. ಅಪ್ಪ ಸ್ವಾಮಿ ಪರಮಾತ್ಮ, ನಾನು ಇಬ್ಬರಿಗೂ ಆಣೆ ಹಾಕ್ತಾ ಇದ್ದೆ, ನಮ್ಮಿಬ್ಬರಿಗೂ ನಿನ್ನ ಭಕ್ತರಾಣೆಯನ್ನು ಹಾಕ್ತಾ ಇದ್ದೆ. ಏನು ಅಂದರೆ, ನಿನ್ನ ಬಿಟ್ಟು ಅಣ್ಣರ ಭಜಿಸಿದರೆ ನನಗೆ ಆಣೆ, ನೀನೇ ಸರ್ವೋತ್ತಮ, ಸರ್ವೋತ್ತುಂಗ, ಸರ್ವಸ್ವಾಮಿ, ಮಮಸ್ವಾಮಿ ಅಂತ ಹೇಳಿ ಯಾವಾಗಲೂ ನಿನ್ನನ್ನೇ ಭಜಿಸದಿದ್ದರೆ, ನಿನ್ನನ್ನೇ ಸ್ಮರಿಸದಿದ್ದರೆ, ನಿನ್ನ ಸ್ತೋತ್ರ ಮಾಡದಿದ್ದರೆ ನನಗೆ ಅದಕ್ಕೆ ಹೇಳಿದ್ರು, ಪ್ರತಿ ಕ್ಷಣಕ್ಕೆ ನೆನೆ, ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ನೆನೆ ಹರಿಯ ಅಂತ ಹೇಳಿದ್ದಾರೆ. ಪ್ರತಿ ಕ್ಷಣಕ್ಕೆ ನಾನು ನಿನ್ನ ನೆನೆಸ್ತೇ ಇದ್ದರೆ ನನಗಾಣೆ, ನೀನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ಮಮಸ್ವಾಮಿ ಅಂತ ಹೇಳಿ ನಿನ್ನ ನೆನೆಸ್ತೇ ಇದ್ರೆ ನನಗಾಣೆಪ್ಪ. ಅಂತಹ ಸ್ಮರಣೆ ಮಾಡಿದಂತಹ, ನೆನೆಸಿದಂತಹ, ಭಜಿಸಿದಂತಹ ನನ್ನನ್ನು ಕೈ ಬಿಟ್ಟು ಹೋದರೆ ನಿನಗಾಣೆ. ನನಗೆ ಕೈ ಬಿಟ್ಟು ಹೋಗಬೇಡಪ್ಪ, ನಿನ್ನನ್ನೇ ಸ್ಮರಿಸುತ್ತಾ ನಿನ್ನ ಆಶ್ರಯದಲ್ಲೇ ಇದ್ದೇನೆ, ಯಾವಾಗಲೂ ನನ್ನ ಜೊತೆಗೇ ಇರು, ನನ್ನನ್ನು ರಕ್ಷಣೆ ಮಾಡಪ್ಪ ಪರಮಾತ್ಮ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ. ತನು ಮನ ಧನದಲ್ಲಿ ವಂಚಕನಾದರೆ ನನಗೆ ಆಣೆ, ತನು ಶರೀರದಿಂದ, ಮನಸ್ಸಿನಿಂದ, ದುಡ್ಡಿನಿಂದ ವಂಚಕ ಆದರೆ ನನಗಾಣೆ. ಎಷ್ಟು ಸುಂದರವಾಗಿ ಹೇಳ್ತಾರೆ. ಶರೀರದಿಂದಲೂ ನಂಗೆ ಆರಾಮಿಲ್ಲಾಗೆ ನಮ್ಮ ಸುಳ್ಳು ಹೇಳಕ್ಕೆ ಹೋಗೋದಲ್ಲ, ಮನಸ್ಸಿನಿಂದಲೂ
ಆ ಪರಮಾತ್ಮನನ್ನೇ ಮನಸ್ಸಿನಲ್ಲಿ ಇಟ್ಕೋಬೇಕು 24 ಗಂಟೆ. ಧನದಿಂದಲೂ ವಂಚಕರಾಗಬಾರ್ದು. ಉಳಿದಿದ್ದೆಲ್ಲದಕ್ಕೂ ದುಡ್ಡಿದೆ, ದೇವರಿಗೆ ಕೊಡ್ಲಿಕ್ಕೆ ಮಾತ್ರ ದುಡ್ಡಿಲ್ಲ. ಹಂಗೆ ಮಾಡಬಾರ್ದು. ಹಂಗೆ ಮಾಡಿದರೆ ಆಂತರ್ಯ ವಂಚಕನಾದರೆ ನಂಗೆ ಆಣೆಯಪ್ಪ, ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ. ಇದು ಮುಖ್ಯವಾಗಿದೆ. ಪರಮಾತ್ಮ, ನನ್ನ ಮನಸ್ಸು ಯಾವಾಗಲೂ ನಿನ್ನಲ್ಲೇ ಇರಬೇಕು. ಆ ಮನಸ್ಸು ನಿನ್ನಲ್ಲಿ ನಿಲ್ಲಿಸದೇ ಇದ್ರೆ ನಿನಗಾಣೆ. ನನ್ನ ಮನಸ್ಸು ಹಗಲು ರಾತ್ರಿ ಪ್ರತಿ ಕ್ಷಣವೂ ನಿನ್ನಲ್ಲೇ ಇರಬೇಕದು, ಬೇರೆ ಕಡೆ ಹೋಗೇಬಾರ್ದು. ಕಾಕು ಮನುಜರ ಸಂಗವ ಮಾಡಿದರೆ ನನಗೆ ಆಣೆ, ದುಷ್ಟ ಜನರ ಸಂಘ ಮಾಡಿದರೆ ನಂಗಾಣೆ. ದುಷ್ಟ ಜನರ ಸಂಘವನ್ನು ಮಾಡಬಾರ್ದು, ನಾ ಮಾಡೋದಿಲ್ಲ. ಮಾಡಿದರೆ ನಂಗಾಣೆ. ಲೌಕಿಕವ ಬಿಡಿಸದಿದ್ದರೆ ನಿನಗೆ ಆಣೆ. ಈ ಸಂಸಾರದಲ್ಲಿ ಬಿದ್ದಿರುವಂತಹ ನನಗೆ ಈ ಲೌಕಿಕವನ್ನು ಬಿಡಿಸದೇ ಇದ್ದರೆ ನಿಂಗಾಣೆ. ಲೌಕಿಕವನ್ನು ಬಿಡಿಸಿ ಅಲೌಕಿಕನಾಗಿರುವಂತಹ ನಿನ್ನಲ್ಲಿಯೇ ನನ್ನ ಮನಸ್ಸು ಇರುವಂತೆ ಮಾಡಪ್ಪ ಪರಮಾತ್ಮ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಇದರರ್ಥ ಏನು? ದುಷ್ಟರ ಸಂಘ ಮಾಡಬಾರ್ದು, ಶಿಷ್ಟರ ಸಂಘ ಮಾಡಬೇಕು, ಲೌಕಿಕದಲ್ಲಿ ಬೀಳಬಾರ್ದು, ಯಾವಾಗಲೂ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಶಿಷ್ಟರ ಸಂಗವ ಮಾಡದಿದ್ದರೆ ನನಗೆ ಆಣೆ. ನೋಡ್ರಿ, ಸಜ್ಜನರ ಸಂಘ ಮಾಡದಿದ್ದರೆ ನಂಗಾಣೆ. ಆ ಆಸೆಗೋಸ್ಕರ ಈ ಆಸೆಗೋಸ್ಕರ ಅವರವ್ರ ಸಂಘ ಮಾಡೋದಲ್ಲ, ಯಾವಾಗಲೂ ಸಜ್ಜನರ ಸಂಘವನ್ನೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಾಡದೇ ಇದ್ದರೆ ನಂಗೆ ಆಣೆಯಪ್ಪ ಪರಮಾತ್ಮ. ದುಷ್ಟರ ಸಂಘವ ಬಿಡಿಸದಿದ್ದರೆ ನಿನಗೆ ಆಣೆ. ದುಷ್ಟರ ಸಂಘ ಇದೆಯಲ್ಲ, ಅದನ್ನು ನೀನೇ ಬಿಡಿಸ್ಬೇಕು. ನಂಗೆ ಬಿಡಿಸ್ಕೊಳಿಕ್ಕಾಗೋದಿಲ್ಲ. ಅವ್ರು ದುಷ್ಟರು ಬಿಟ್ಟು ಹೋಗೋದಿಲ್ಲ. ಅವ್ರ ಸಂಘ ನೀನೇ ಬಿಡಿಸ್ಬೇಕಪ್ಪ ಪರಮಾತ್ಮ. ಯಾವಾಗಲೂ ನಾನು ಶಿಷ್ಟರ ಸಂಘದಲ್ಲಿಯೇ ಇರಬೇಕು, ದುಷ್ಟರ ಸಂಘದಿಂದ ದೂರನಾಗಿರಬೇಕು. ಆ ರೀತಿ ನನ್ನ ಮೇಲೆ ಅನುಗ್ರಹ ಮಾಡು ಪರಮಾತ್ಮ ಅಂತ ಬೇಡ್ಕೊತಾ ಇದ್ದಾರೆ. ಎಷ್ಟು ಸುಂದರವಾಗಿ ಬೇಡ್ಕೊತಾ ಇದ್ದಾರೆ. ಹರಿ ನಿನ್ನಾಶ್ರಯ ಮಾಡದಿದ್ದರೆ ನನಗೆ ಆಣೆ. ಅಪ್ಪ ಪರಮಾತ್ಮ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ, ನಿನ್ನಾಶ್ರಯ ಮಾಡದೆ ಇನ್ಯಾರು ಆಶ್ರಯಕ್ಕೆ ಹೋದರೆ ನನಗಾಣೆ. ನಿನ್ನ ಬಿಟ್ಟು ಇನ್ನೊಬ್ಬರ ಹತ್ರ ಹೋದರೆ ನನಗಾಣೆ. ಯಾವಾಗಲೂ ನಿನ್ನ ಆಶ್ರಯದಲ್ಲೇ ಇರಬೇಕು ನಾನು. ಪುರಂದರ ವಿಠಲ ನೀನು ಒಲೆಯದಿದ್ದರೆ ನಿನಗೆ ಆಣೆ. ಪರಮಾತ್ಮ, ನೀನು ನನ್ನ ಮೇಲೆ ಅನುಗ್ರಹ ಮಾಡಪ್ಪ, ಮಾಡದೇ ಇದ್ರೆ ನಿನಗಾಣಿ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಒಂದೊಂದು ನುಡಿ 2 ಲೈನಲ್ಲಿದೆ. ಈ ರೀತಿ ಯಾವಾಗ ಬರುತ್ತೆ? ಪರಮಾತ್ಮ ನಮ್ಮವನು, ನಾನು ಅವನವನು ಅನ್ನುವಂತಹ ಇದು ಬಂದಾಗಲೇ ಈ ರೀತಿ ಬರುತ್ತೆ ಭಾವನೆ. ಯಾವಾಗಲೂ ಪರಮಾತ್ಮನ ಆಶ್ರಯದಲ್ಲೇ ಇರಬೇಕು. ಆಗ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡಿಯೇ ಮಾಡ್ತಾರೆ. ಪರಮಾತ್ಮನ ಆಶ್ರಯ ಬಿಟ್ಟು ಅವರೇವರ ಹಿಂದೆ ಹೋಗಬಾರ್ದು. ಎಲ್ಲ ಕಾಲದಲ್ಲಿಯೂ ಆ ಪರಮಾತ್ಮನ ಆಶ್ರಯದಲ್ಲೇ ಇರಬೇಕು. ಅವನ ಬಿಟ್ಟು ಇನ್ನೊಬ್ಬರ ಆಶ್ರಯಕ್ಕೆ ಹೋಗಬಾರ್ದು. ಅದರಿಂದ ಹೇಳ್ತಾರೆ, ಪರಮಾತ್ಮ ನಿನ್ನ ಆಶ್ರಯ ಬಿಟ್ಟು ಇನ್ನೊಬ್ಬ ಹೋದರೆ ನಾನು ಆಣೆಯಪ್ಪ, ಹಾಗೆ ಮಾಡೋದಿಲ್ಲ ಪರಮಾತ್ಮ. ನಾನು ಪರಮಾತ್ಮ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನನ್ನ ಮೇಲೆ ಅನುಗ್ರಹ ಮಾಡಪ್ಪ. ಅನುಗ್ರಹ ಮಾಡದೇ ಇದ್ರೆ ನಿಂಗಾಣಿ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಯಾವಾಗ ಬರುತ್ತೆ? ಆ ಪರಮಾತ್ಮ ನಮ್ಮವನು, ನಾನು ಅವನವರು, ಅವನು ನನ್ನ ಹತ್ತಿರನೇ ಇದ್ದಾನೆ, ಎಲ್ಲೋ ದೂರದಲ್ಲಿಲ್ಲ, ಹತ್ತಿರದಲ್ಲಿಯೇ ಇದ್ದಾನೆ ಅಂಥೇಳಿ ತಿಳ್ಕೊಂಡು ಆ ರೀತಿಯಾಗಿ ಅನುಭವಿಸಿದಾಗ ಈ ರೀತಿ ಬರುತ್ತೆ. ಅದನ್ನೇ ಇಲ್ಲಿ ದಾಸ್ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅನುಭವಿಸೋ ಪರಮಾತ್ಮ, ನೀನು ನನ್ನವನು, ನಾನು ನಿನ್ನವನು.
ಎಲ್ಲ ಕಾಲಕ್ಕೂ ನಾನು ನಿನ್ನ ಹತ್ರ ಇರುವಂತೆ ಮಾಡು, ನನ್ನಲ್ಲಿರುವ ದೋಷಗಳನ್ನು ದೂರ ಮಾಡು. ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನನ್ನ ಮೇಲೆ ಅನುಗ್ರಹ ಮಾಡಪ್ಪ, ಅನುಗ್ರಹ ಮಾಡಿ ನನಗೆ ಉದ್ಧಾರ ಮಾಡು ಅಂತ ಹೇಳಿ ಬೇಡ್ಕೋತಾ ಇದ್ದಾರೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಅದರಿಂದ ಒಂದೊಂದು, ಅದಕ್ಕೆ ಪುರಂದರೋಪನಿಷತ್ತು ಅಂತ ಹೇಳೋದು. ಅದರಿಂದ ಒಂದೊಂದು ಪದ್ಯವನ್ನು ಸರಿಯಾಗಿ ಹೀಗೆ ತಿಳ್ಕೊಂಡು ಆ ರೀತಿಯಾಗಿ ಹಾಡಬೇಕು. ಆಗ ಪುರಂದಾಸರದ ಅನುಗ್ರಹವೂ ಆಗುತ್ತೆ, ಅವರ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನ ಅನುಗ್ರಹವೂ ಆಗುತ್ತೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.